ಇದು ಮಿರ್ಜಾನ್ ಫೋರ್ಟ್. ನಮಸ್ಕಾರ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಹೇ ಗಾಯ್ಸ್, ನಾನು ಇವಾಗಿದ್ದೀನಿ ಮಿರ್ಜಾನ್ ಫೋರ್ಟಿಗೆ. ಮಿರ್ಜಾನ್ ಫೋರ್ಟಲ್ಲಿ ಬಂದಿರೋದು. ಇಲ್ಲೊಂದು ಹೂವೇ ಇದೆ ನೋಡಿ, ಅಂದರೆ ಏನಂತ ಗೊತ್ತಿಲ್ಲ. ಇಲ್ಲಿ ಹೊರಗಡೆ ಹೋಗೋಕ್ಕೆ ದಾರಿ ಇದೆ. ಇಲ್ಲೆಲ್ಲ ಜೈಲ್ ಥರ ಒಂದು ರಾಡ್ ಹಾಕಿ ಕ್ಲೋಸ್ ಮಾಡಿಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ನೋಡಿ, ಮಿರ್ಜಾನ್ ಫೋರ್ಟಲ್ಲಿರೋದು. ಇದು ಮಿರ್ಜಾನ್ ಫೋರ್ಟ್. ಬನ್ನಿ ಒಳಗಡೆ ಹೋಗೋಣ. ನಾವು ಡೆಸ್ಟಿನೇಷನ್ಗೆ ಬಂದ್ಬಿಟ್ಟಿದ್ದೇವೆ. ಅದೇ ಆವಾಗಲೂ ತೋರಿಸಿದ್ನಲ್ಲ, ಅದೇ ದಾರಿ. ಈ ಕಡೆ ಮೇಲ್ಗಡೆ ಬರಕ್ಕೆ ದಾರಿ ಇದೆ. ಇದು ಚೆನ್ನಭೈರವಿ ರಾಣಿಯವರು ಬಿಲ್ಡ್ ಮಾಡಿರೋದು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಿರ್ಜಾನ್ ಫೋರ್ಟ್ ಇಲ್ಲಿಂದ ಮುಂಚೆ ಎಕ್ಸ್ಪೋರ್ಟ್ ಆಗ್ತಿತ್ತು, ಧಾನ್ಯಗಳು ಎಕ್ಸ್ಪೋರ್ಟ್ ಆಗ್ತಿತ್ತು. ನೋಡಿ, ಭೈರವಿ ರಾಣಿಯವರು 16th ಸೆಂಚುರಿಯಲ್ಲಿ ಇಲ್ಲಿಂದ ಎಲ್ಲ ಧಾನ್ಯಗಳು ಎಕ್ಸ್ಪೋರ್ಟ್ ಮಾಡ್ತಿರೋದು ಜಾಗ. ಈ ಕಡೆಯಿಂದಾನೇ ಪೂರ ಎಲ್ಲ ತಂದಿಟ್ಟಿದ್ರು, ಇಲ್ಲಿಂದಾನೇ ಎಕ್ಸ್ಪೋರ್ಟ್ ಮಾಡ್ತಿದ್ರು. ನೋಡಿ, ಇನ್ನು ಒಳಗಡೆ ಹೋಗ್ತೇನೆ, ಯಾವ ಥರ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಯಾವ ಥರ ಇದೆ ಅನ್ಕೊಂಡೆ. ಕಡೆ ನೋಡಿ, ಸಖತ್ತಾಗಿದೆ. ನೋಡಕ್ಕೆ ಅನ್ಕೊಂಡೆ ಮಾಡಿರೋದು. ಎಲ್ಲ ಪ್ರೊಟೆಕ್ಷನಿಗೋಸ್ಕರ ಇಟ್ಟಿದ್ರು ಜನರು. ಮತ್ತೆ ಕೆಳಗಡೆ ಎಲ್ಲ ಸ್ಪೇಸಸ್ ಉಳ್ಕೊಳಕ್ಕೆ ಜಾಗ, ಹಾಗೂ ಧಾನ್ಯಗಳು ತಂದಿಡೋದು, ರಫ್ತು ಮಾಡೋದು. ನೋಡಿ, ಇನ್ನೂ ಕಲ್ಲುಗಳು ಯಾವ ಥರ ಇದೆ. ಇಲ್ಲಿಂದ ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು. ಜಾಗ ಇದೆ, ಕುಳ್ಳೋದು ಮಲ್ಕಕ್ಕೆ ಹೆಂಗೆ. ಇದು ಬಾವಿ. ನೋಡಿ, ಫುಲ್ ಗ್ರೀನ್ ಆಗಿದೆ. ಸ್ಟೋರ್ ಮಾಡ್ತಿರೋದು ಇನ್ನು ಆ ಕಡೆ ಟೆಂಪಲ್ ಕೂಡ ಇದೆ ಮಿರ್ಜಾನ್ ಫೋರ್ಟ್ ಒಳಗಡೆ. ಇದು ಮಿರ್ಜಾನ್ ಫೋರ್ಟ್. ನೋಡಿ, ಈ ಕಡೆ ಕೂಡ ನೀರು ಸ್ಟೋರ್ ಮಾಡಕ್ಕೆ ಏನೋ ಇದ್ರು ಇರ್ಬೋದು, ಏನಂತ ಗೊತ್ತಾಗ್ತಿಲ್ಲ ಏನು. ಆ ಕಡೆಯಿಂದ ಈ ಕಡೆ ಏನೋ ಇನ್ನೊಂದಿದೆ ನೋಡಿ. ಈ ಕಡೆ ಒಂದು ಏನು ಟ್ಯಾಂಕ್ ಇದೆ. ಬ್ರೋ, ಇದು ಟ್ಯಾಂಕು ಅಂದ್ರೆ ಬಾವಿ ಏನ ಇದು? ಇಲ್ಲ, ಫುಲ್ ಕ್ಲೋಸ್ ಆಗಿದೆ, ಯಾಕೇನೋ ಗೊತ್ತಾಗ್ತಿಲ್ಲ. ಕ್ಲೋಸ್. ಹಾಗೆ ಮುಂದೆ ಬರ್ತಾ ಬರ್ತಾ ನಿಮಗೆ ಟೆಂಪಲ್ ಕೂಡ ಕಾಣುತ್ತೆ ನೋಡಿ. ಟೆಂಪಲ್ ಕೂಡ ತೋರಿಸ್ತೀನಿ.
ರಾಣಿ ಚೆನ್ನಭೈರವಿ ಅವರ 16th ಸೆಂಚುರಿ ಕಾಲದಲ್ಲಿ ಪೂಜಿಸುತ್ತಿರುವ ದೇವರು, ಆರಾಧ ದೇವರು ನೋಡಿ ತೋರಿಸ್ತೇನೆ. ಯಾವ ದೇವರು ಇಲ್ಲ, ದೇವಿ ಅನ್ಸುತ್ತೆ. ನೀವು ನೋಡ್ಬೋದು ಹಳೆ ಕಾಲದ ಶಿಲೆ, ಹಳೆ ಕಾಲದ್ದು 16th ಸೆಂಚುರಿಯಲ್ಲಿ ಇರೋದು ಶಿಲೆ ಇದು. ಇವಾಗಲೂ ಕೂಡ ಪೂಜೆ ನಡೆಯುತ್ತೆ. ಸೂಪರ್. ಗೊತ್ತಾಗ್ತಿಲ್ಲ, ಗಂಟೆ ಒಂದು ಬಾರಿಸ್ಬಿಡೋಣ ಗಾಯ್ಸ್. ನಾಗದೇವರು ಕೂಡ ನೋಡ್ಬೋದು. ಈ ಕಡೆ ನಾಗದೇವರೆಲ್ಲ ಇದ್ದಾರೆ. ಗೊತ್ತಾಗ್ತಿಲ್ಲ, ಪೂರ್ತಿ ತೋರಿಸ್ತೀನಿ ನೋಡಿ ನಿಮ್ಗೆ. ಹಸಿರು ಜಾಗ, ಫುಲ್ ಬ್ಯೂಟಿಫುಲ್, ಫುಲ್ ಬ್ಯೂಟಿಫುಲ್. ನೋಡಿ ರಾಣಿ ಚೆನ್ನಭೈರವಿ ಅವರು ಯಾವ ತರ ಕಟ್ಟಿದ್ದಾರೆ ಅನ್ಕೊಂಡು, ಆ ಕಡೆಯಿಂದ ಈ ಕಡೆಯಿಂದ ನೋಡಕ್ಕೆ ಕಾವಲು ಜನರಿಗೆ ಕಾಣ್ಬೇಕು ಅನ್ಕೊಂಡು ಯಾವ ತರ ಇದು ಮಾಡ್ತಿದ್ದಾರೆ ನೋಡಿ ಹೇಗಿದೆ. ನಾವು ಅಲ್ಲಿಂದ ಆ ಕಡೆ ಹೋಗಕ್ ಪಾಸ್ ಆಗುತ್ತೆ. ಹೂವೆ ಕೂಡ ಇದೆ ಆ ಕಡೆ. ಯಾವ ತರ ಇದೆ ನೋಡಿ ರಾಣಿ ಚೆನ್ನಭೈರವಿ ಕಟ್ಟಿಸಿರೋದು. ನೋಡಿ ಈಗ ಈ ಕಡೆ ನೋಡಿ ಬ್ರೋ, ನೋಡು ಸಾಕಾಗುತ್ತೆ. ಆ ಕಡೆ ಹಾಕಿದ್ದಾರೆ. ಗ್ರೀನ್ ಆಗಿದೆ ನೋಡಿ. ಮಳೆಗಾಲದಲ್ಲಿ ಈ ತರ ಗ್ರೀನ್ ಇದೆ. ಯಾವ್ದು ಹಾವಿದೆ, ಯಾವ್ದು ಕೆತ್ತೆ ಇದೆ, ಕಪ್ಪೆ ಇದೆ, ಏನಂತಾನೂ ಗೊತ್ತಾಗುದಿಲ್ಲ. ಆದ್ರೆ ಒಳ್ಳೆ ಈ ಕೆಳಗಡೆ ಎಲ್ಲ ರೂಮ್ ಇದೆ ಬ್ರದರ್, ಫುಲ್ ರೂಮ್ ಒಳಗಡೆ ಹೆಂಗೋ ಕೆರೆದು ರೂಮ್ ಮಾಡಿಬಿಟ್ಟಿದ್ದಾರೆ. ಎಕ್ಸಿಟ್ ಕೇವ್ಗಳಿವೆ. ನೋಡಿ ಬ್ರೋ, ಈ ಕಡೆ ಎಲ್ಲ ಹೋಗ್ಬೋದು ಒಳಗಡೆ. ಲೈಟ್ರ್ ಕೂಡ ಇಟ್ಟಿದ್ದಾರೆ ನೋಡಿ. ಕೆಲಸದವರು ಒಳಗಡೆ ಆರಾಮಾಗಿ ಹೋಗ್ಬೋದು. ಅವರೆಲ್ಲ ನೋಡಿದ್ದಾರೆ. ಇದೆ ತುಂಬಾ ಕೂಲ್ ಆಗಿದೆ ಒಳಗಡೆ. ಇದರ ಮಾತ್ರ ನೀರೆಲ್ಲ ಲೀಕೇಜ್ ಇದೆ. ನೀರಂತ ಹೇಗಿದೆ, ಚೆನ್ನಾಗಿದೆ ತಾನೆ ನೋಡಿ, ಸೂಪರ್ ಆಗಿದೆ ಬ್ರೋ. ಆ ಕಡೆಯಿಂದ ಒಳಗಡೆ ಹೋಗ್ಬೋದು, ಈ ಕಡೆ ಹೋಗಕ್ಕಾಗಲ್ಲ. ಅಷ್ಟಿದೆ. ನೀವು ಬನ್ನಿ ಒಂದ್ಸಲ, ನೀವು ಒಂದ್ಸಲ ಬರ್ಬೇಕಿತ್ತು ಬ್ರೋ. ನೋಡು ಸಾಕಾಗುತ್ತೆ. ಆ ಕಡೆ ಹಾಕಿದ್ದಾರೆ. ಗ್ರೀನ್ ಆಗಿದೆ ನೋಡಿ. ಮಳೆಗಾಲದಲ್ಲಿ ಈ ತರ ಗ್ರೀನ್ ಇದೆ. ಯಾವ್ದು ಹಾವಿದೆ, ಯಾವ್ದು ಕೆತ್ತೆ ಇದೆ, ಕಪ್ಪೆ ಇದೆ, ಏನಂತಾನೂ ಗೊತ್ತಾಗುದಿಲ್ಲ. ಆದ್ರೆ ಒಳ್ಳೆ ಇದ್ರ ಕೆಳಗಡೆ ಎಲ್ಲ ರೂಮ್ ಇದೆ ಬ್ರದರ್, ಫುಲ್ ರೂಮ್ ಒಳಗಡೆ ಹೆಂಗೋ ಕೆರೆದು ರೂಮ್ ಮಾಡಿಬಿಟ್ಟಿದ್ದಾರೆ. ಎಕ್ಸಿಟ್ ಕೇವ್ಗಳಿವೆ ಎಲ್ಲ ಉಂಟು. ಅವರು ಯಾವ ತರ ಕಟ್ಟಿದ್ದಾರೆ ಅನ್ಕೊಂಡು, ಆ ಕಡೆಯಿಂದ ಈ ಕಡೆಯಿಂದ ನೋಡಕ್ಕೆ ಕಾವಲು ಜನರಿಗೆ
ಕಾಣ್ಬೇಕು ಅನ್ಕೊಂಡು ಯಾವ ಥರ ಇದು ಮಾಡ್ತಿದ್ದಾರೆ ನೋಡಿ, ಹೇಗಿದೆ. ನೀವು ಅಲ್ಲಿಂದ ಆ ಕಡೆ ಹೋಗೋಕೆ ಪಾಸ್ ಆಗುತ್ತೆ, ಗುಹೆ ಕೂಡ ಇದೆ ಆ ಕಡೆ. ಯಾವ ಥರ ಇದೆ ನೋಡಿ, ರಾಣಿ ಚೆನ್ನಮ್ಮ ಕಟ್ಟಿಸಿರೋದು. ಈ ಕಡೆ ನೋಡಿ, ಈಗ ಕಾವಲು ಈ ಕಡೆಯಿಂದ ಮೇಲ್ಗಡೆಯಿಂದ ಎಲ್ಲ ನೋಡ್ಬೋದು. ಆ ಕಡೆ ನೋಡಕ್ ಅನ್ಕಂಡೆ ಮಾಡಿರೋದು, ಇದೆಲ್ಲ ಪ್ರೊಟೆಕ್ಷನಿಗೋಸ್ಕರ ಇಟ್ಟಿದ್ರು ಜನರು. ಮತ್ತೆ ಕೆಳಗಡೆ ಎಲ್ಲ ಸ್ಪೇಸಸ್ ಇದೆ, ಉಳ್ಕೊಳಕ್ ಜಾಗ ಹಾಗೂ ಧಾನ್ಯಗಳು ತಂದಿಡೋದು, ಇಲ್ಲಿಂದ ರಫ್ತು ಮಾಡೋದು. ನೋಡಿ ಇನ್ನೂ ಕಲ್ಲುಗಳು ಯಾವ ಥರ ಇದೆ, ತುಂಬಾ ಗಟ್ಟಿಯಾಗಿದೆ. ಇಲ್ಲಿಂದ ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು. ವಾಹ್, ಎಲ್ಲ ಮಸ್ತ್ ಜಾಗ ಇದೆ ನೋಡಿ, ಆರಾಮಾಗಿ ಇದೆ. ಕುಳ್ಳೋದು ಮಲ್ಕಕ್ಕೆ ಹೆಂಗ್ ಬೇಕಾದ್ರೆ ಮಲ್ಬೋದು. ಇದು ಬಾವಿ. ಇದು ಮಸ್ತಾಗಿದೆ ಜಾಗ. ನೋಡಿ ಫುಲ್ ಗ್ರೀನ್ ಆಗಿದೆ. ಸ್ಟೋರ್ ಮಾಡ್ತಿರೋದು ಇನ್ನ ಆ ಕಡೆ ತೋರಿಸ್ತೀನಿ ನಿಮಗೆ. ಟೆಂಪಲ್ ಕೂಡ ಇದೆ ಮ್ಯೂಸಿಯಂ ಫೋರ್ಟ್ ಒಳಗಡೆ. ಇದು ಮ್ಯೂಸಿಯಂ ಫೋರ್ಟ್ ನೋಡಿ. ಈ ಕಡೆ ಕೂಡ ನೀರು ಸ್ಟೋರ್ ಮಾಡಕ್ಕೆ ಏನೋ ಇಟ್ಟಿದ್ರು ಇರ್ಬೋದು, ಏನಂತ ಗೊತ್ತಾಗ್ತಿಲ್ಲ ಏನು. ಆ ಕಡೆಯಿಂದ ಈ ಕಡೆ ಏನೋ ಇನ್ನೊಂದಿದೆ ನೋಡಿ. ಈ ಕಡೆ ಒಂದು ಏನು ಟ್ಯಾಂಕ್ ಇದೆ. ಬ್ರೋ ಇದು ಟ್ಯಾಂಕು ಅಂದ್ರೆ ಬಾವಿ ಏನ ಇದು, ಇಲ್ಲ ಫುಲ್ ಕ್ಲೋಸ್ ಆಗಿದೆ, ಯಾಕೇನೋ ಗೊತ್ತಾಗ್ತಿಲ್ಲ. ಕ್ಲೋಸ್. ಹಾಗೆ ಮುಂದೆ ಬರ್ತಾ ಬರ್ತಾ ನಿಮ್ಗೆ ಟೆಂಪಲ್ ಕೂಡ ಕಾಣುತ್ತೆ ನೋಡಿ. ಟೆಂಪಲ್ ಕೂಡ ತೋರಿಸ್ತೀನಿ. ರಾಣಿ ಚೆನ್ನಭೈರವಿ ಅವರ 16th ಸೆಂಚುರಿ ಕಾಲದಲ್ಲಿ ಪೂಜಿಸುತ್ತಿರುವ ದೇವರು, ಆರಾಧ ದೇವರು ನೋಡಿ ತೋರಿಸ್ತೇನೆ. ಯಾವ ದೇವರು ಇಲ್ಲ, ದೇವಿ ಅನ್ಸುತ್ತೆ. ನೀವು ನೋಡ್ಬೋದು ಹಳೆ ಕಾಲದ ಶಿಲೆ, ಹಳೆ ಕಾಲದ್ದು 16th ಸೆಂಚುರಿಯಲ್ಲಿ ಇರೋದು ಶಿಲೆ ಇದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.